ಏ ಹನುಮಂತ ಎಲ್ಲಿಗೆ ನಮ್ಮ ಹನುಮ ಎಲ್ಲಿಗೇನ ಏನ್ರಿ ಇಲ್ಲೇ ಒಳಗೆ ಕೂತಿರ ಇಲ್ಲಿ ಅಂಗಳದಾಗ ಹೊರಗೊಳಗೆ ನೀರು ಕುಡ್ಸಾತಿಲ್ರಿ. ಏ ಸಮ್ ಪಾಡ್ ಬಿಡುವ ನನ್ನ ದೊಡ್ಡ ಮಗ. ಮತ್ತು ಇವು ಸಣ್ಣ ನಿಂಗಪ್ಪ ಎಲ್ಲಿಗ್ಯಾನ? ಮುಂಜಾನೆ ಮುಂಜಾನೆ ಕಾಣವಲ್ಲ. ಏನು ಹನುಮಪ್ಪನ ಗುಡಿಗೆ ಹರ್ತಿದ್ದು ಹೊಡ್ಯಾಕೆ ಹೋಗ್ಯಾನ ದೋಸ್ರು ಕೂಡ. ಹಂಗಿತ್ತು ಹೇಳ ಅವ್ನು ಬಂದ್ರೂಪಾಯಿ ಕಾಲ ಮುರಿತನು. ಸಾಕು ಸುಮ್ಮಿರಿ ಕಂಡಿನಿ. ಬರೀ ನನ್ನ ಮುಂದೆ ಅಷ್ಟ ಆತು ಅದ್ರದ್ದು. ಅವ್ರ ಮುಂದೆ ಹೇಳ್ಬೇಕಿಲ್ಲ ಇದನ್ನೆಲ್ಲ. ಅವ್ರ ಮುಂದೆ ಅಂದಿದ್ರೆ ಕೇಳ್ತಾರೋ ಏನಾರ ಅಂತಾರೋ. ಬರೀ ನನ್ನ ಮುಂದೆ ಆತಾಟ ಅದೇನತ್ತಾರಲ್ಲ, ಉತ್ತರ ಪುರುಷ ಒಲೆ ಮುಂದೆ ಅಷ್ಟ ಅಂದಂಗೆ ನಿಮ್ಮ ಪುರುಷ ಎಲ್ಲ ನನ್ನ ಮುಂದೆ ಅಷ್ಟ. ಊರಾಗೆಲ್ಲ ನ್ಯಾಯ ಹೇಳ್ಬಿಡ್ತೀರಿ, ಆದ್ರೆ ನನ್ನ ಮಕ್ಕಳು ನ್ಯಾಯ ಹೇಳಿದಾಗ ಹೊಲ್ತೀನಿ, ಇದು ಬುದ್ಧಿ ಹೇಳಿದಾಗ ಹೊಲ್ತು ನಿಮ್ಮ ಕೈಲಿ. ಅವರು ನನ್ನ ಕೈಯಾಗ ಬೆಳೆದಿಲ್ಲ, ನಿನ್ನ ಕೈಯಾಗ ಬೆಳೆದಾರಲ್ಲ, ಅದಕ್ಕೆ ಹಂಗಾಗ್ಯಾರ ಅವರು. ನನ್ನ ಕೈಯಾಗ ಬೆಳೆದಿದ್ರೆ ನೀ ತೀ ಎಲ್ಲ ಹೆಂಗಿರ್ಬೇಕು ಅನ್ನೋದೆಲ್ಲ ಹೇಳ್ಕೊಡ್ತೀನಿ. ನೀ ಅದಿ ಬರೀ ನಿತಾಸ್ಕೊಂತೀರಿ ಕೇಳೋದು. ಅಲ್ಲೆಲ್ಲ ಹನುಮಪ್ಪ ನನ್ನ ಕೈಯಾಗ ಬೆಳೆದಿಲ್ಲ, ನಾ ಹೇಳಿದ ಮಾತು ಕೇಳ್ತಾನಿಲ್ಲ. ಹೋಗಪ್ಪ ಅದನ್ನ ಮಾಡ್ಬಾ ಅಂದ್ರೆ ಅದು ಒಟ್ಟ ಆಗಿ ಬರ್ಬೇಕು, ಆಗುತ್ತ ಕಾಲನ್ ಬಿಡುದೇ ಇಲ್ಲ. ಹಂಗೆ ಮಾಡ್ತಾನ ನೀವು. ನಿಂಗೂ ನಿನ್ನ ಸಲಿಗೆನ ಹೆಚ್ಚಾಗೈತಿ ಇವ್ ನಿಂಗಾಪು. ಸಾಕು ಸುಮ್ಮಿರಿ, ಸಾಂದ್ ಐತಿ. ಈಗ ಸಣ್ಣ ವಯಸ್ಸಿಗೆ ಜವಾಬ್ದಾರಿ ಹೆಚ್ಚರ ಹೆಂಗದು? ನೀ ಹಂಗಲ್ಲ, ಅದು ಈಗಿಂದ ಕಲ್ಸೋತ ಆದ್ರೇನ ಮುಂದೆ ಬರ್ತಾವ. ಇಲ್ಲ ಒಮ್ಮೆ ಮುಂದೆ ಅದೇನತ್ತ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅಂತ ಹೇಳಿಲ್ಲ. ಸಾಕು ಹಿರಿಯಾರು ಸುಮ್ಮನೆ ಹೇಳಿಲ್ಲ ಅದನ್ನ. ಈಗ ನಾವು ಚಂದಾಗಿ ಮನಸ್ಲಿಕ್ಕೆ ಅವ್ರು ಮುಂದೆ ಹೋಗಿ ಹಂಗೆ ಮನಿತಾರ ಹೇಳು. ಇಲ್ಲಿ ಹೇಳ್ಬಿಟ್ರಿ ಎಲ್ಲ ಕಲಿತಾರೆ ಮುಂದೆ ಹೋಗಿ. ಅವ್ರಿಗೇನು ಕಮ್ಮದಾರು, ಕೈಗೊಬ್ರು ಕಾಲಿಗೊಬ್ರು ಆಳುಗಳು ಅದಾರು. ಆಳುಗಳಿಗೆ ಹೆಚ್ಚು ಮಾಡಿಸೋದು ಮತ್ತೆ ಅವರೇ ಮಾಡ್ಬೇಕು ಹುಡುಗರು. ಆತ ನಾವು ಒಂದಿಟ ಚಾ ಮಾಡ್ಕೊಡು. ಚಾ ಇದೇ ಕುಡಿಲಿಲ್ಲ. ಚಾ ಎಟ್ರ ಕುಡಿತಿರೋದು? ಅದು ಬೆಲ್ಲದ ಚಾ ಕುಡಿ ಅಂದ್ರೆ ವೈಕ್ ಬರ್ತೈತಿ ನಿಮಗೆ. ಸಕ್ಕರೆ ಚಾನೇ ಬೇಕಂತೀರಿ. ಸಕ್ಕರೆ ಚಾ ಕುಡಿದ್ರೆ ಶುಗರ್ ಬರತೈತಿ ನೋಡಿ. ಮೊದ್ಲ ವಯಸ್ಸಾಗ್ಬರ್ತೈತಿ, ವಯಸ್ಸಾಗೋ ಕಾಲಕ್ಕೆ ಹಿಂಗ್ಯಾಕತ್ತನ್ನ. ಅದನ್ನ ಕುಡಿತಾರಪ್ಪ ಬೆಲ್ಲದ ಚಾ. ಕೆಟ್ಟ ಕೈ ಕಟಕ್ ಹತ್ತೈತೆ ನನಗೆ. ಒಂದೀಟ್ ಸಿಹಿ ಹತ್ತಲ್, ಒಂಥರ ಮದ ಹತ್ತಂಗತ್ತದ ಬಯಾಗ. ಬೇಡ ಬೇಡ, ಇರೋದೇ ಒಂದು ಜೀವನ. ಕುಡಿದು ಸೈಜು ತಿನ್ ಸೈಜು. ಇದಕ್ಕೆ ಅದೇನೋ ಅತ್ತಾರಲ್ಲ, ಬರ್ತೈತಿ ಮುಂದಾವಳಿನ ಬರ್ತೈತಿ ತಂದು ಅನ್ಕೊಂಡು ಚಾ ಕುಡಿದು ಬಿಡು, ಊಟ ಕೊಟ್ಟು ಬಿಡು, ಮಾಡ್ಬಾರ್ದಂಗೆಲ್ಲ. ಆತಪ್ಪ, ನಿನಗೆ ಯಾರು ಹೇಳ್ತಾರೋ ಬುದ್ಧಿವಾದ? ಮಾಡ್ಕೊಂಬರ್ತೀನಿ ನೋಡ್ಕೊಂಡ್ರಿ ಇಲ್ಲಿ. ಆಕಿಗೆ ಚಂದ್ರಾಗ ಒಂದು 5-6 ಮೊಟ್ಟೆ ಹೇಳಿ ಅವರು ಜವಾರ ಕೋಳಿರ ಹಾಕಿರ್ತಾವು. ಒಂದು 5-6 ಮೊಟ್ಟೆ ತಂದು ಕೊಡುವ ತಂದಿನಿ, ತಂದು ಕೊಡ್ತೀನಿ ಅಂದಾಳು. ಮಧ್ಯಾಹ್ನಕ್ಕೆ ಅದನ್ನ ಮಾಡಿಬಿಡ್ತು. ನಾನು ಈಗ ಒಂದಿಷ್ಟು ರೊಟ್ಟಿ ಮಾಡೀನಿ, ತಿನ್ನಿರಿ. ಮಧ್ಯಾಹ್ನಕ್ಕೆ ಆಮ್ಲೆಟ್ ಮಾಡಿಕೊಡ್ತೀನಿ ತಿನ್ನಕ್ರಿ. ಇಲ್ಲ ಕೊಡಿಸ್ಕೊಡ್ತೀನೋ ಕಟಕ್ ಚಪಾತಿ ಕಟಕ್ ಹೊಡಿದಾಗ ಹಾಕೊಂಡು ತಿನ್ರಿ ಹತ್ರನ. ನಾವೆಲ್ಲ ತಿಂತೀವಿ, ಅವ್ವ ಅಪ್ಪ ಏನು ತಿನ್ಬೇಕು? ಅವ್ರು ಈ ಬಿಸಿ ರೊಟ್ಟಿ ಮಾಡಿ ಇಡ್ತೀನಾಳು. ಆತರ ಮರ ಹೋಗಿ ಚಾ ಮಾಡ್ಕೊಂಡು ಹೋಗು ನಮಗೆ. ಓಹೋ, ಒಂದಿಟ ಪೇಪರ್ ಓದಂಗ ಪೈಕ್ ಚಾ ಮಾಡ್ಕೊಂಡ್ಬರ್ತಕ್ಕ ಕ್ಯಾಟ್ ನಿದ್ದೆ ಬಿಡತ್ತ. ಪೇಪರ್ ಓದು ನೀವು ಇವತ್ತಿನ ಸಮಾಚಾರ ಏನು, ನನ್ನ ರಾಶಿ ಏನೈತೆ ನೋಡು. ನನ್ನ ಗಪ್ ನೋಡು. ಮಲಕ ಬಾರ ಒಂದಿಟ ಹೊರಗೆ ಬಾ. ಬರಬೇಕು ಮಹಿಳೆಯರು, ಮಹಿಳಾ ಸಂಘದವರು. ಹಂಗ್ಯಾಕತ್ತೀರಿ ಗೌಡ್ರ? ಅಕ್ಕ ಇಲ್ಲ ಹೇಳ್ರಿ. ಓಹೋ ಗೌಡ್ರೆ, ಪೇಪರ್ ಓದ್ತಿರ್ತೀರಲ್ಲ, ಇವತ್ತೇನು ದೇಶದಾಗ ಮಳಿ ಬೆಳಿ ಎಲ್ಲ ಚಲೋ ಆಕೈತೆ ಬರ್ದಾರೋ? ಏನು ನಿಮ್ಮ ಪೆನ್ಷನ್ ಬಗ್ಗೆ ಏನು ಹೆಚ್ಚು ಮಾಡ್ತೀವೋ ಕಮ್ಮಿ ಮಾಡ್ತೀವೋ ಅಂತ ಬರ್ದಾರೋ? ಏನ್ ಬಿಡ್ರಿ ಚಂದ್ರಾಕರ, ಈ ನ್ಯೂಸ್ ಪೇಪರ್ ಏನ್ ಮಾಡ್ತೀರಿ? ನಿಮ್ಮ ಹೆಣ್ಮಕ್ಳು ಬಾಯಿ ಇದಾವಲ್ಲ, ಅದ್ರಾಗಂತೂ ನಿಮ್ಮ ಬಾಯಿ. ನ್ಯೂಸ್ ಪೇಪರ್ಗಿಂತ ಹೆಚ್ಚ ನಿಮ್ಮ ಹಂತಕ್ಕೆ ಇರ್ತಾವ ನ್ಯೂಸ್ಗಳು ಹೆಚ್ಚು. ಹೌದು ನೋಡ್ರಿ ಗೌಡ್ರ, ನಿಮ್ಮ ಚಂದ್ರಾಕನ್ ಬಾಯಿ ಹತ್ತಾರು ಯಾರು ಇಲ್ಲ. ಅವ್ರ ಅಂತ್ಯಕ್ಕಿರುವಂಥ ನ್ಯೂಸ್ ಯಾರ ಅಂತ್ಯಕ್ಕೂ ಇರಂಗೂ ಇಲ್ಲ. ನಿಮ್ಮ ಪಂಚಾಯತಿ ಮುಗಿಯೊಟ್ಟಿಗೆ ನಮ್ಮ ಸೂರ್ಯ ಮುನಿಗೆ ಹೋಗಾನ. ಮಾದಕ್ಕೆಲ್ಲ ಹೇಳಿಲ್ಲ ಒಂದಿಟ. ಮಾದು ಹೋಗಿ ಒಂದು ತಾಸತಿ ನಮ್ಗೆ ಚಾ ಮಾಡ್ಕೊಂಡ್ಬಿಟ್ಟು ಹೋಗ್ಯಾಳು, ಬರವಳಿಗ್ಯಾಳು. ಅಲ್ಲಿ ಅಡ್ಗೆ ಮನೆ ಆಗದಾಗ ಹೋಗ್ರಿ ಅಲ್ಲಿ ನೀವು. ಆತ ಕೊಡ್ರ, ನೀವು ಇಲ್ಲೇ ಕುಂಡ್ರಿ, ನಾ ಹೋಗಿ ಅಡುಗೆ ಮನೆ ಕಡೆ. ತಳ್ಬಿಡಂಗಾದ್ರೆ ನನಗೆ ಇವತ್ತು ಚಾ ಸಿಕ್ಕಂಗ ಈ ಮಹಿಳಾ ಸಂಘದ ಮೀಟಿಂಗ್ ಕುಡಿಯಾಗ ಇವ್ರು. ನನಗೇನು ಚಾ ಸಿಗಲ್ಲ, ನಾ ಹೊರಗೆ ಹೋಗಿ ಚಾ ಕುಡ್ಕೊಂಡ್ಬರ್ತೀನಿ. ಗಿಡ್ಡಿ, ನಾ ಹೊರಗೆ ಹೋಗಿ ಚಾ ಕುಡ್ಕೊಂಡ್ಬರ್ತೀನಲ್ಲ, ನೀ ಏನು ಮಾಡಕ್ ಹೋಗ್ಬೇಡ. ಮಾಡಿದ್ರೆ ಅಲ್ಲೇ ನಿನ್ ಕೆಲಚಾರಿಗೆ ಕೊಡು. ಆತ ಹೋಗಿ ಬರ್ರಿ, ಊಟಕ್ರೆ ಬರ್ರಿ 10ಕ್ಕೆ. ಆತ ನಾ ಬರ್ತೀನಿ. ಆತವ, ನಾ ಇನ್ನು ಅಡುಗೆ ಮಾಡ್ತೀನಿ. ಮಾದಕ್ಕ, ಇವು ಮೊಟ್ಟೆ ತಗೋರ್ವ, ತತ್ತಿ ತಗೊಳ್ಳಿ ಬರ್ತವ. ಹೆಂಗೊಂದು ತತ್ತಿ ಪಾಡ್ದಾವ ನೋಡುವ, ಜವಾರಿ ತತ್ತಿ ಹೆಂಗೊಂದ.
₹8 ₹8 ಹಾ, 8 10 ಹೇಳುತ್ತಿ ಹೇಳುವ ಚಂದ್ರಕ್ಕ. ಇಲ್ವಾ ಅಕ್ಕ, ₹8 ನೀವು ನಾವು ₹10 ಒಂದು ಮಾಡ್ತೀವಿ. ನಿಮ್ಗೆ ಹೇಳಿ ನಾವು ₹8 ಒಂದು ಕೊಡಾಕತ್ತೀವಿ. ನೀ ನನ್ಗೆ ಗೆಳತಿಲ್ಲ ಅದಕ್ಕೆ ಕೊಡಾಕತ್ತ ನೋಡೋಣ. ಅದು ನನ್ನ ಗಂಡು ಗೊತ್ತಿಲ್ವಾ, ನಾ ₹8 ಒಂದು ಕೊಡು. ತವ ಬಿಡು. ಇದೇನು ಇಷ್ಟು ರೇಟ್ ಆಗ್ಯಾವು? ಅದೆಲ್ಲ ಬಿಡ್ರಿ. ಮದಕ್ಕ ಚಂದ್ರಕ್ಕ ಏನೋ ನಿನ್ಗೊಂದು ವಿಷಯ ಹೇಳ್ಬೇಕತ್ ಬಂದ ನೋಡುವ. ಏನ ಚಂದ್ರವ ಅದು ಏನಂದ್ರ ನಿನ್ನ ಮಗ ಪ್ಯಾಟ್ಯಾಗ ಒಂದು ಹುಡುಗಿ ಕೂಡ ಇದು ಚಕ್ಕೋಬರ ತಿನ್ಕೋತ ನಿಂತಿದ್ವ. ಅದೇನೋ ಮಲ್ಗೆ ಹೂವಿನ ಬಗ್ಗೆ ಮಾತಾಡ್ಕೋತ ನಿಂತಿರು. ಹಾಂ ಯಾರನ್ನಾರು ನೋಡಿ ಯಾರನ್ನಾರು ಅಂದೀವ ನನ್ನ ಮಗ ಅಂತಾವ ಅಲ್ಲ. ಯಾರು ನೋಡಿ ನೀ ಪ್ಯಾಟ್ಯಾಗ ಅಲ್ಲ ಚಂದ್ರಕ್ಕ ಮದಕ್ಕ, ನಾನು ನಿನ್ನ ಮಗನ ನೋಡಿನಿ. ಅತಿ ಅತಿ ಅದು ಮಲ್ಗಿ ಹೂವಿನ ಬಗ್ಗೆ ಅಲ್ಲ ಅತಿ ಮಾತಾಡ್ಕೊತ ನಿಂತಿದ್ ನಾವ. ನಿಂಗೂ ಏನ್ ಬೈಲ್ ಬಂದಿ? ಯಾವಾಗ ಬಂದಿಪ್ಪ? ಆಗಳನ್ನ ಬನ್ನತಿ ನೀವ ಅನ್ನತಿರ್ಲಿ. ಐಸ್ ಕ್ಯಾಂಡಿ ಹಿಡ್ಕೊಂಡು ನಮ್ಮ ಮಲ್ಗಿ ಹೂವಿನ ಬಗ್ಗೆ ಮಾತಾಡತ್ತಾರು ಅಂತಂದು ಅವಾಗ ಬನ್ನತಿ ನಾ. ಆತ ಏನಾತಂದ್ರ ಇವು ಅಲ್ಲಿ ಪ್ಯಾಟ್ಯಾಗ ನಾನು ಐಸ್ ಕ್ಯಾಂಡಿ ತೊಗೊಂಡ ನಿಂತಿದ್ನಿ. ಅಟೋಟಿಗೆ ಒಂದು ಹುಡುಗಿ ಬಂದು ಇದು ಮಾರ್ಕೆಟ್ ಹೋಗೋ ಹಾದಿ ಕಾಡಿ ಬರ್ತೈತ್ರಿ ಅಡ್ರೆಸ್ ಕೇಳ್ಕೊತ ನಿಂತಿದ್ಲಕ್ಕಿ. ಅದಕ್ಕೆ ಇದನ್ನ ಆತಿ ನೋಡಿ ತಪ್ಪು ತಿಳ್ಕೊಂಡು ಬಂದ ನಿನ್ನ ಮುಂದೆ ಹಿಂಗೆ. ಹೌದನಪ್ಪ, ನಾ ನೀವು ಬ್ಯಾರೇನ ಮಾತಾಡತ್ತೀರಿ ನಾ ತಂದ್ಕೊಂಡು ಹೇಳಿಲ್ಲ ಚಂದ್ರವನ ನನ್ನ ಮಗ ಅಂತಾವ ಅಲ್ಲ ಅಂತಂದು. ಅದಕ್ಕೆ ನೋಡ್ಕೊಂಡ ಹಿಂದೆ ಮುಂದೆ ನೋಡ್ಕೊಂಡ ಮಾತಾಡ್ಬೇಕನ್ನೋದು. ಸಾಕು ಬಿಡ್ರಿ. ನಾವೊಂದು ಮಾತು ಹೇಳ್ತೀನಿ ಚಂದ್ರಕರ, ನಿಮಗೆ ತಾಟ ಅಲ್ರಿ ಹಿಂಗೆ ಮಾತಾಡೋ ಎಲ್ಲಾರ್ಗೂ ಹೇಳ್ತೀನಿ ನಾನು. ಈಗ ಹಿಂದೆ ಮುಂದೆ ತಿಳ್ಕೊಳ್ದಾರ ಇನ್ನೊಬ್ಬರ ಬಗ್ಗೆ ಮಾತಾಡ್ಬಾರ್ದು. ಆ ಮಾತ ನಿಮ್ಗೆ ಅವು ಇವತ್ತೆಲ್ಲ ನಾಳೆ ರಿವರ್ಸ್ ಆಗೇ ಆಗ್ತೈತಿ. ಸ್ವಲ್ಪ ಹಿಂದೆ ಮುಂದೆ ತಿಳ್ಕೊಂಡು ಮಾತಾಡ್ಬೇಕು. ಇದು ಕಲಿಯುಗ ಆಯ್ತ್ರಿ. ಕರ್ಮ ಯಾವತ್ತಿದ್ರು ನಮಗ ಬರ್ತೈತಿ. ಹಿಂದೆ ಮುಂದೆ ನಾವು ತಿಳ್ಕೊಂಡು ಮಾತಾಡ್ಬೇಕು. ಇನ್ನೊಬ್ಬರ ಮಕ್ಳ ಬಗ್ಗೆ ಕೆಟ್ಟದಾಗಿ ಮಾತಾಡ್ಬಾರ್ದು ಹಂಗೆ. ಆತಳ್ರಿ ಗೌಡ್ರ, ತಪ್ಪಾತ್ರಿ. ನಾ ತಪ್ಪು ತಿಳ್ಕೊಂಡಿದ್ನಿ. ತಪ್ಪಾತ್ ಮದಕ್ಕ, ತಪ್ಪಾತ್ಪ ನಿಂಗು. ಬರ್ತಾನ ಏನು ರೀ? ಹಂಗ್ಯಾಕೆ ತೊಳಕತ್ ಮಾತಾಡ್ಬಿಟ್ರಿ? ಪಾಪಕಿ ಮನ್ಸಿಗೆ ನೋವಾತೋ ಏನೋ. ಇಲ್ಪ ಹಿಂದೆ ಮುಂದೆ ಮಾತಾಡಿ ಗೊತ್ತಿಲ್ಲ. ನಾ ಮಾತಾಡ್ತೀನಿ ಅದಕ್ಕೆ ಮಾತಾಡ್ತೀನಿ. ಯಾಕಂದ್ರೆ ಈ ಮನ್ಸಿಗೆ ಈಗ ಹಠ ಆಕೈತಿ. ಇನ್ನೊಂದು ಗೌಡ್ಬಿಟ್ರೆ ಅವ್ರಿಗೆ ಅದೇ ನೆನಪು ಇರಲ್ಲ. ಗೌಡ್ರು ಹೇಳ್ರಿ ನಮ್ಗೆ ಚಲೋ ಮಾತು ಹೇಳು. ನಾಳೊಂದು ದಿವ್ಸ ಇನ್ನೊಮ್ಮೆ ಹೋಗಿ ಇನ್ನೊಬ್ರು ಮುಂದೆ ಬಯಸ್ಕೋಬಾರ್ದು ಅವ್ರು. ಅದಕ್ಕೆ ನಾನ ಬೈದ್ಬಿಟ್ರೆ ಆಯ್ತು. ಹಂಗಂದ್ರೆ ನಾವು ಇಲ್ಲೇ ಅಕ್ಕಪಕ್ಕದ ಮನೆ ಹಾಕ್ಲ ತಿಳ್ಕೊತಾರ ಜಲ್ದಿ. ಹೌದು ಬಿಡು ಮದಕ್ಕ, ಗೌಡ್ರು ಹೇಳೋದು ಅದ ಬರೋಬ್ಬರಿನ ಐತಿ. ತಿಳುವಳಿಕೆ ಹೇಳೋದ್ರ ಹಾಗೇನ. ಈಗ ಒಂದಿಟ್ಟು ಬೈಸ್ಕೊಂಡ್ರೆ ಆತು. ಮುಂದೆ ನಾಳೆ ಒಂದು ದಿವಸ ಅದ ತಪ್ಪು ಮಾಡಂಗಿಲ್ಲಲ್ಲ. ಆತ ಹೇಳ್ಬಿಡ್ರಿ. ಅವ ಬಿಸಿ ಬಿಸಿ ರೊಟ್ಟಿ ಮನೆ ಆಳಿದೆ ಈಗ ತಿನ್ನೋನ್ ಬರೀ ಎಲ್ಲಾರು ಕೂಡಿ. ಹೌದಪ್ಪ ಕೆಟ್ಟು ಹೋಗ್ಯಾವ. ನನಗಂತೂ ಮುಂಜಾನೆ ಒಂದು ಕಪ್ ಚಹಾ ಕುಡಿದು ಹೋಗಿ ನೋಡ. ನಾಷ್ಟಾನೇ ಕೊಡಂಗಿಲ್ಲ ಬಿಡಂಗಿಲ್ಲ. ಊಟ ಹಚ್ಕೊಡ್ ನೋಡಿ. ಆತ ಶಾಂತಕ್ಕ, ನೀವು ಊಟ ಮಾಡ್ರಿ. ಹಂಗಾದ್ರೆ ನಾ ನಡೀತೀನಿ ನಮ್ಮ ಮನೆ ಕಡೆ. ನನ್ನ ಮಗನೂ ಶಾಲೆ ಹೋಗೋ ಟೈಮ್ ಆಯ್ತು. 9:30 ಆತನಪ್ಪ ನೀವು. ಹ್ಞೂ ಆತ್ರಿ, 9:30 ಆಗೈತ್ರಿ. ಆತಾಡ್ರಿ, ನಾನು ನಡೀತೀನಿ ಶಾಂತಕ್ಕ. ನೋಡಪ್ಪ, ಈಗ ಊರಾರ ಅಂದ್ಕಣ್ಣ ಭಾಳ ಹದ್ದಿನ ಕಣ್ಣು ಇದ್ದಂಗೆ ಅದಾವು. ಸ್ವಲ್ಪ ಹುಷಾರಲ್ಲೇ ನೋಡ್ಕೊಂಡು ಮಾಡ್ಕೊಂಡು ಹೆಜ್ಜೆ ಇಡ್ರಪ್ಪ ಇಬ್ಬರು. ನಮ್ಮ ಇಬ್ಬರು ಮರ್ಯಾದೆ ತೆಗಿಬೇಡ್ರಿ. ಹಂಗೇನು ಇಲ್ವಾ ಬಿ, ನಾವು ನಿಮ್ಮ ಮಕ್ಕಳಲ್ಲ. ಅದೆಲ್ಲ ಬರೋಬರಿ. ಹಣ್ಣು ಅರೇಂಜ್ ಇದು ನೋಡಿ ನಾವು ನೋಡಿದ್ದೆ ಮದ್ವೆ ಹಾಕೊಂಡತಿ ನಾನು ಹೆಣ್ಣ. ಮತ್ತು ನೀ ಯಾವ್ದಾಗಪ್ಪ ನಿಂಗೂ ಮದ್ವೆಗೆ ಹೆಣ್ಣ? ಏನು ಲವ್ ಮ್ಯಾರೇಜ್ ಇರ್ತಾರ ಅದನ್ನ ಕ್ಯೋ ಏನ ಅರೇಂಜ್ ಮ್ಯಾರೇಜ್ ಕ್ಯೋ? ನಾ ಆದ್ರೆ ಲವ್ ಮ್ಯಾರೇಜ್ ಆಗಮಪ್ಪ. ಹಂಗೇನಾದ್ರೆ ಮಾಡಿ ಬಾಡ್ಯ. ನಾನಿನ್ನ ನಿಮ್ಮಿಬ್ರು ನಂಬಿ ಊರಾಗ ಎಲ್ಲ ಅಯರಿ ಮಾಡೀನಿ. ಆ ಅಯರಿ ಎಲ್ಲ ವಸೂಲಿ ಮಾಡ್ಬೇಕಲ್ಲ. ಲವ್ ಮ್ಯಾರೇಜ್ ಇಲ್ಲ, ಗಿವ್ ಮ್ಯಾರೇಜ್ ಇಲ್ಲ. ಆ ತೋರಿಸಿದ ಮದುವೆ ಆಗುತ್ತೆ. ಎಲ್ಲರಿಗೂ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಯಾರಾದ್ರೂ ನಮ್ಮ ಚಾನೆಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತೀವಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್